ಹೊಸ ವರ್ಷದ ನಿರೀಕ್ಷೆಯಲ್ಲಿ ಅನೇಕ ಯುವಜನತೆ ಇದ್ದಾರೆ. ಸೆಲೆಬ್ರೇಷನ್ ಜೋರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆ ಕಾಕಿ ಕಟ್ಟೆಚ್ಚರ ವಹಿಸ್ತಾ ಇದೆ. ಅದು ಎಸ್ಪೆಷಲಿ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹೈ ಸೆಕ್ಯೂರಿಟಿ ಇರುತ್ತೆ. ಅಲ್ಲಿ 3 ರಸ್ತೆಗಳಲ್ಲಿ ಹೆಚ್ಚುವರಿ CCTV ಅಳವಡಿಕೆ ಮಾಡಲಾಗುತ್ತೆ. ಪಬ್, ಸ್ಟಾರ್ ಹೋಟೆಲ್ಗಳಲ್ಲಿ CC ಕ್ಯಾಮ್ರಾಗಳ ಅಳವಡಿಕೆ ಮಾಡಲಾಗುತ್ತೆ. ಹೊಸ ವರ್ಷದ ದಿನ ಬೆಂಗಳೂರಿನಲ್ಲಿ ಡ್ರೋನ್ಗಳು ಕೂಡ ಹಾರಾಡುತ್ತೆ. ಬ್ರಿಗೇಡ್, ಚರ್ಚ್ ಸ್ಟ್ರೀಟ್ ಸಾಕಷ್ಟು ಜನ ಸೇರುವ ನಿರೀಕ್ಷೆಯಲ್ಲಿ ಪ್ರತಿ 200 ಮೀಟರ್ಗೆ ತಾತ್ಕಾಲಿಕವಾಗಿ ಕ್ಯಾಂಪ್ ನಿರ್ಮಾಣ ಮಾಡ್ತಾರೆ. 5 ದಿನದ ಮುಂಚೆ ಸೆಕ್ಯೂರಿಟಿಗ ಬಗ್ಗೆ ಫೋಕಸ್ ಮಾಡ್ತಾ ಇದೆ. ನೋಡಿ, ಇವತ್ತಿನ್ನೂ 26, ಆಲ್ರೆಡಿ ಇನ್ನು 5 ದಿನ ಬಾಕಿ ಇದೆ. 5 ದಿನ ಬಾಕಿ ಇರುವಾಗಲೇ ಕಟ್ಟೆಚ್ಚರ ವಹಿಸೋದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದೆ. ಹೇಗಿರುತ್ತೆ ಟ್ರಾಫಿಕ್ ರೂಲ್ಸ್, ಹೇಗಿರುತ್ತೆ ಹಾಗಾದರೆ ಅನ್ನೋದು ಕೂಡ ನೋಡ್ಬೋದಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಚಾರದಲ್ಲಿ ಬದಲಾವಣೆ ಆಗುತ್ತೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಸೇಂಟ್ ಮಾರ್ಕ್ಸ್ ರೋಡ್, ರೆಸ್ಟ್ ಹೌಸ್ ರಸ್ತೆ ಸೇರಿ ಹಲವೆಡೆ ವಾಹನ ಸಂಚಾರ ಮತ್ತು ನಿಲುಗಡೆಗೆ ನಿರ್ಬಂಧ. ಡಿಸೆಂಬರ್ 31ರಿಂದ ಜನವರಿ 1ರ ರಾತ್ರಿಯವರೆಗೂ ಕೂಡ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಬೀಳೋದು ಫಿಕ್ಸ್. ರಾತ್ರಿಯಲ್ಲಿ ವಾಹನ ತಪಾಸಣೆ ಮಾಡುವವರಿಗೆ ಸ್ಪೆಷಲ್ ಡ್ರೈವ್. ಕುಡಿದು ವಾಹನ ಚಲಾವಣೆ ಮಾಡಿದರೆ ನಿಮ್ಮ ಮೇಲೆ ಕೇಸ್ ಪಕ್ಕಾ. ವೀಲಿಂಗ್, ಡ್ರ್ಯಾಗ್ ರೇಸ್ನಲ್ಲಿ ಭಾಗಿಯಾದರೂ ಕೂಡ ಕಠಿಣ ಕ್ರಮ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಚಾರದಲ್ಲಿ ಬದಲಾವಣೆ ಮಾಡಲಾಗಿದೆ. ಇನ್ನು ಎಲ್ಲೆಲ್ಲಿ ವಾಹನಗಳನ್ನು ನಿರ್ಬಂಧ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ, ವಾಹನ ನಿರ್ಬಂಧ ಮಾಡೋದನ್ನು ನೋಡೋದಾದರೆ MG ರೋಡ್, ಅನಿಲ್ ಕುಂಬಳೆ ವೃತ್ತದಿಂದ ಮೇಯೋ ಹಾಲ್ ಬಳಿಯ ರೆಸಿಡೆನ್ಸಿ ರಸ್ತೆಯ ಜಂಕ್ಷನ್, ಇನ್ನು ಬ್ರಿಗೇಡ್ ರಸ್ತೆ, ಕಾವೇರಿ ಎಂಪೋರಿಯಂ ಜಂಕ್ಷನ್, ಅಪೇರಾ ಜಂಕ್ಷನ್, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರಸ್ತೆಯ ಜಂಕ್ಷನ್ನಿಂದ ಮ್ಯೂಸಿಯಂ ರಸ್ತೆಯ ಜಂಕ್ಷನ್, ಮ್ಯೂಸಿಯಂ ರಸ್ತೆಯಿಂದ MG ರಸ್ತೆಯ ಜಂಕ್ಷನ್ನಿಂದ SBI ವೃತ್ತ, ರೆಸ್ಟ್ ಹೌಸ್ ರಸ್ತೆ, ಮ್ಯೂಸಿಯಂ ರಸ್ತೆಯ ಜಂಕ್ಷನ್ನಿಂದ ಬ್ರಿಗೇಡ್ ರಸ್ತೆಯ ಜಂಕ್ಷನ್, MG ರಸ್ತೆ, ಅನಿಲ್ ಕುಂಬಳೆ ವೃತ್ತದಿಂದ ಟ್ರಿನಿಟಿ ವೃತ್ತದವರೆಗೆ ಎಲ್ಲ ಕಡೆಗಳಲ್ಲೂ ಕೂಡ ನೀವೇನಾದರೂ ಹೋಗಿ ವಾಹನಗಳನ್ನು ಪಾರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ಪಕ್ಕಾ ನಿಮ್ಮ ಮೇಲೆ ಕೇಸ್ ಬೀಳುತ್ತೆ. ನಿಮ್ಮ ವಾಹನದ ಮೇಲೆ ಕೇಸ್ ಬೀಳುತ್ತೆ, ಅಥವಾ ಪೊಲೀಸರು ಅದನ್ನು ಟೂ ಮಾಡ್ಕೊಂಡು ಹೋಗ್ಬೋದು. ಹೊಸ ವರ್ಷ ಎಲ್ಲಂದರಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಪಾರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ಸಾಧ್ಯವಾಗೋದಿಲ್ಲ. ವಾಹನ ಪಾರ್ಕಿಂಗ್ಗೆ ಅವಕಾಶ ಇಲ್ಲ. ಇನ್ನು ಎಲ್ಲೆಲ್ಲಿ ವಾಹನ ನಿಲುಗಡೆಗೆ ನಿರ್ಬಂಧ ಅಂತ ನೋಡೋದಾದರೆ, ಈ ಎಲ್ಲ ಸ್ಥಳಗಳಲ್ಲಿ ವಾಹನ ನಿರ್ಬಂಧ ಮಾಡಲಾಗಿದೆ. ನೀವು ಅಡ್ಡಾದಿಡ್ಡಿಯಾಗಿ ಎಲ್ಲೂ ನಿಲ್ಲಿಸ್ತೀನಿ ಅಂತ ಹೇಳಿದ್ರೆ ಸಾಧ್ಯವಾಗುವುದಿಲ್ಲ. ಬ್ರಿಗೇಡ್ ರಸ್ತೆ, ಆರ್ಟ್ ಕ್ರಾಫ್ಟ್ ಜಂಕ್ಷನ್ನಿಂದ ಅಪೇರಾವರೆಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಚಾರದಲ್ಲಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಎಲ್ಲಂದರಲ್ಲಿ ವಾಹನ ಪಾರ್ಕ್ ಮಾಡೋಂಗಿಲ್ಲ. ಸಂಚಾರಕ್ಕೂ ಕೂಡ ಬದಲಿ ಮಾರ್ಗಗಳನ್ನು ಕಂಡುಕೊಳ್ಳಲಾಗಿದೆ. ನೀವು ಹೊಸ ವರ್ಷಕ್ಕೆ ಹೋಗ್ತೀರಿ ಅಂತ ಹೇಳಿದ್ರೆ ಈ ಸ್ಥಳಗಳನ್ನು ಗುರುತು ಮಾಡ್ಕೊಳ್ಳೋದು ಒಳ್ಳೆಯದು. ಯಾವುದೋ ಪಬ್ಬಿಗೆ ಹೋಗ್ತೀರಾ, ಯಾವುದೋ ಹೋಟೆಲ್ಗೆ ಹೋಗ್ತೀರಾ, ಎಲ್ಲಿ ವಾಹನವನ್ನು ಪಾರ್ಕ್ ಮಾಡಿದ್ರೆ ಸೂಕ್ತ ಅನ್ನೋದು ಈ ಪಟ್ಟಿ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಪಟ್ಟಿಯಲ್ಲಿ ಸುರಕ್ಷಿತವಾಗಿ ವಾಹನಗಳನ್ನು ಪಾರ್ಕ್ ಮಾಡೋದು ತುಂಬ ಒಳ್ಳೆಯದು. ಇಲ್ಲವಾದರೆ ನಿಮ್ಮ ಮೇಲೆ, ನಿಮ್ಮ ವಾಹನಗಳ ಮೇಲೆ ಕೇಸ್ ಬೀಳುತ್ತೆ. ಹೇಳಿ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಹೆಚ್ಚಾದ ಜನಸಂದಣಿ ಇರುತ್ತೆ. ಜನಸಂದಣಿ ಹೆಚ್ಚಾದ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಟ್ರಾಫಿಕ್ ಜಾಮ್ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಈ ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ.